ಓ ಗುಡ್ ಮಾರ್ನಿಂಗ್ ಚಿಕ್ಕಣ್ಣ. ಅವ್ನು ಬಿಡು ಕಳ. ಬ್ಯಾಡ್ ಬಾಯ್. ಮ್ಯಾಚ್ ಬಾಕ್ಸ್ ಓ ಇಲ್ವಾ? ಅಯ್ಯ, ಎಕ್ಸ್ಕ್ಯೂಸ್ ಮೀ, ಮ್ಯಾಚ್ ಬಾಕ್ಸ್ ಇದೆಯಾ? ಏನ್ ಕೊಬ್ಬ? ಯಾಕಮ್ಮ ಕೋಪಿಸ್ಕೋತಿಯಾ? ಯಾವತ್ತಾದ್ರೂ ಯಾವ್ದಾದ್ರು ಮನೆಗೆ ಹೋಗಿ ಒಲೆ ಹಚ್ಚಲೇಬೇಕು ತಾನೆ, ಅದಕ್ಕಾದ್ರೂ ಮ್ಯಾಚ್ ಬಾಕ್ಸ್ ಇಟ್ಕೋಬೇಕು ತಾನೆ. ರೈಟ್ ಹೇಳು. ಅಲ್ಲಿ ನೋಡು, ನನ್ನ ಸಿಸ್ಟರ್ಗೆಲ್ಲ ರೇಗಿಸ್ತಾ ಇದ್ದಾನೆ. ತೂ 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 ತೂ. ನೀವು ಹುಡುಗರಿಗೆಲ್ಲ ಚುಡಾಯಿಸೋದು ನಂಗೆ ಸ್ವಲ್ಪ ಕೂಡ ಹಿಡಿಸೋದಿಲ್ಲ. ರೈಟ್ ಹೇಳ. ಎಕ್ಸ್ಕ್ಯೂಸ್ ಮಿ ಸರ್, ವೈಟ್ ಹೌಸ್ಗೆ ಯಾಕೆ ಹೋಗ್ಬೇಕು? ವೈಟ್ ಹೌಸ್ಗ ಈ ಏರಿಯಾದಲ್ಲಿ ಎಲ್ಲ ಅಡ್ರೆಸ್ ಗೊತ್ತಿರೋದು ಇವನೊಬ್ಬನಿಗೆ. ಸೊ ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಹಿಮ್. ಸರಿ ಸರಿ. ವೈಟ್ ಹೌಸ್ ತಾನೆ? ಎಲ್ಲಿಗೆ ಹೋಗ್ಬೇಕಂತೆ ನೀನು? ವೈಟ್ ಹೌಸ್ಗೆ. ವೈಟ್ ಹೌಸಾ? ಬಾ ಕೂತ್ಕೋ. ನೋಡು, ಇಲ್ಲಿಂದ ನೆಟ್ಟಿಗೆ ಹಂಗೆ ಮುಂದೆ ಹೋದ್ರೆ ಅಲ್ಲೊಂದು ಕಸ ತೊಟ್ಟಿ ಇದೆ, ಅದ್ ನಮಗ್ ಬೇಕಾಗಿಲ್ಲ. ಸರಿ ಅಣ್ಣ. ಹಂಗೆ ಬಲಕ್ ಬಾ, ಅಲ್ಲೊಂದು ಬ್ಯೂಟಿಫುಲ್ ಕೆರೆ ಇದೆ, ಅದ್ ನಮ್ಗೆ ಹಾಕ್ಬೇಕು. ಎಡಕ್ ತಿರ್ಕೋ, ಅಲ್ಲಿ ನಮ್ ನಾಯಕರ ಸಮಾಧಿ ಇದೆ. ನಮ್ಮ ನಾಯಕರು ನಮ್ಗೋಸ್ಕರ ಏನೆಲ್ಲಾ ಮಾಡಿದ್ದಾರೆ. ಅಲ್ಲೊಂದು ಜ್ಯೋತಿ ಇದೆ, ಏನು ಬೆಳಗುತ್ತೆ ಅಂತ್ಯಾ? ನಮ್ಗೆ ಯಾಕಣ್ಣ? ನಮ್ಗೆ ಯಾಕೆ ಅಂತ್ಯ? ಬೇಡ ಬಿಡು. ನೋಡಪ್ಪ, ಹಿಂಗೆ ನೆಟ್ಟು ಹೋದ್ರೆ ಚಾಮರಾಜಪೇಟೆ, ನೀನ್ ಅಲ್ಲಿಗೆ ಹೋಗ್ಬೇಕಾ? ಬಳೆಪೇಟೆ, ಚಿಕ್ಕಪೇಟೆ, ನಗರದ ಪೇಟೆ, ಹಂಗಾರ ಇಲ್ಲಿಗ್ ಬಾ. ಇಲ್ಲೊಂದು ಎಸ್ಟೇಟ್ ಇದೆ, ಅದು ನಮಗ್ ಬೇಕಾಗಿಲ್ಲ. ಹಂಗೆ ಬಲಗಡೆ ತಿರುಗು, ಇಲ್ಲೊಂದು ಅಯ್ಯಪ್ಪನ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗ್ ಕಟ್ಟಿದಾರೆ ಅಂತೀಯ ದೇವಸ್ಥಾನನ. ಏನ್ ಮಕ್ಕ ನೋಡ್ತೀಯ? ಕೈ ಮುಕ್ಕೊಳ. ಸ್ವಾಮಿ ಶರಣಮಯ್ಯಪ್ಪ. ಅಲ್ಲ, ನೀ ಎಲ್ಲಿಗೆ ಹೋಗ್ಬೇಕು ಅಂದೆ? ಮರ್ತೋಗ್ಬಿಟ್ಟಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ನಾನು ಊರಲ್ಲ ತಿರ್ಗಾಡಿಸ್ತಾ ಇದ್ಯಾ? ಸರಿ, ನಿನ್ ರೂಟಿಗೆ ನಾನ್ ಬರ್ತೀನಿ. ನೋಡಪ್ಪ, ನೆಟ್ಟು ಹೋದ್ರೆ ಮಲ್ಲೇಶ್ವರಂ, ಅಲ್ಲಿಗೆ ಹೋಗ್ಬೇಕಾ? ಇಲ್ಲಣ್ಣ. ಬಲಗಡೆ ಹೋದ್ರೆ ಸದಾಶಿವನಗರ, ಅಲ್ಲಿಗೆ ಹೋಗ್ಬೇಕಾ? ಹಿಂದೆ ಹೋದ್ರೆ ಗುಟ್ಟಳ್ಳಿ, ಅಲ್ಲಿಗೆ ಹೋಗ್ಬೇಕಾ? ಇನ್ನೇನು ಇಲ್ಲಿಗೆ ಹೋಗ್ಬೇಕಾ? ಯೋ, ನೀ ಎಲ್ಲಿಗೆ ಯಾವ ಹೋಗ್ಬೇಕು? ನೋಡಪ್ಪ, ನಾವೀಗ ವೈಟ್ ಹೌಸ್ ಏರಿಯಾದಲ್ಲಿ ಇದೀವಿ. ಅಲ್ಲಿಗೆ ಕಣ್ಣ ನಾನು ಹೋಗ್ಬೇಕಾಗಿರೋದು. ಅಯ್ಯೋ ಕಾಗೆ ನನ್ನ ಮಗನೇ, ಇದೇ ಕಣ ವೈಟ್ ಹೌಸ್. ಇದೇನಾ? ಹಂಗಾರ ಮತ್ತೆ ಕಣ್ಣ. ಏನ್ ಹಂಗೆ ಹೋಗ್ಬಿಟ್ರೆ? ಬಾಯ್ಲಿ 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 ಬಾಯ್ಲಿ. 100 ರೂಪಾಯಿ ತೆಗಿಯಾ? 100 ರೂಪಾಯಿ ಕೊಡ್ಬೇಕು. ಯಾಕ? ನನ್ನ ಮಗನೇ ಟ್ಯಾಕ್ಸಿಲಿ ಹೋಗಿದ್ರೆ 400 ರೂಪಾಯಿ ಕುಯ್ಕೊಂಡಿರೋನು. ಇಡೀ ಬೆಂಗಳೂರು ಸಿಟಿ ತೋರಿಸಿದ್ದೀನಿ. ತೆಗೆ ನನ್ನ ಮಗನ. ತಗೋ. ರೈಟ್ ಹೇಳು. ಬರ ಇಲ್ಲಿ. ವೈಟ್ ಹೌಸ್ ಯಾಕೆ ಹೋಗ್ತಾ ಇದ್ಯಾ? ಬೆಳ್ಳಗ ಹೋಗ್ತಾ ಇದೀನಿ. ಗೂಬೆ ನನ್ನ ಮಗ. ನಮಸ್ಕಾರ. ನೀವಲ್ಲ ರೀ, ಆಕ್ಚುಲಿ ಅವನು ಕಂಜೂಸು. ಅವನೊಬ್ಬ ದೊಡ್ಡ ಕಂಜೂಸು. ಸತ್ತೋರ ಹಣೆಯಿಂದ ₹1 ಕಾಯಿನ್ ಕಿತ್ಕೊಳ್ಳೋ ಕ್ಯಾಟಗರಿ. ಕಾಶ್ಮೀರಿ ಪಲಾವ್ ಇದೆ, ಮಲೈ ಕೋಫ್ತಾ ಇದೆ, ಪನ್ನೀರ್ ಟಿಕ್ಕಾ ಇದೆ, ನ್ಯೂಡಲ್ಸ್ ಇದೆ, ಗೋಬಿ ಮಂಚೂರಿ ಇದೆ, ಜಾಮೂನ್ ಇದೆ, ಹಲ್ವಾ ಇದೆ, ರಸ ತುಂಬಿರ ಮಲಾಯ್ ಇದೆ, ರೋಟಿ ಇದೆ, ದಾಲ್ ಇದೆ, ಎಲ್ಲ ಗರಂ ಆಗಿದೆ. ಎಲ್ಲ ಮುಗಿದ ಮೇಲೆ ತಣ್ಣಗಾಗಕ್ಕೆ ಕೋಲ್ಡ್ ಆಪಲ್ ಜ್ಯೂಸ್ ಇದೆ. ಜೊತೆಗೆ ನಾನಿದ್ದೀನಿ. ಸಾಕಾ ಸಾಕಾ? ಇನ್ನು ಏನಾದರೂ ಬೇಕಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಅದು ಈ ಕಂಜೂಸ್ ಯಾಕೆ ನಂಗೆ ಇಷ್ಟೊಂದೆಲ್ಲ ಕೊಡ್ಸಿದೆ? ಐ ಗಾಟ್ ಇಟ್. ಈಗ ಮೊದಲು ಎಲ್ಲಿಂದ ಶುರು ಮಾಡೋದು ಅಂತ ಕನ್ಫ್ಯೂಷನ್. ರೈಟ್ ರೈಟ್ ಐ ಆಮ್ ರೈಟ್. ಹೇ, ಡೋಂಟ್ ವರಿ. ಯು ಜಸ್ಟ್ ಸ್ಟಾರ್ಟಿಂಗ್ ಫ್ರಮ್ ದ ಸ್ಟಾರ್ಟರ್ಸ್. ಸೂಪ್. ಬಿಸಿ. ಉರುಬಿ ಕುಡಿಬೇಕು. ಥ್ಯಾಂಕ್ ಯು. ಸಾರಿ. ಹೇಗಿದೆ? ವೆರಿ ಹಾಟ್. ನಿಮ್ ತರ. ವಾಟ್? ಅದ ಸ್ವೀಟ್ ತಗೊಳ್ಳಿ. ರಸಮಲೈ. ಹೇಗಿದೆ? ವೆರಿ ಸಾಫ್ಟ್. ನಿಮ್ಮ ಮನ್ಸಿನ ತರ. ಹಲ್ವಾ ತಗೊಳ್ಳಿ, ಹಲ್ವಾ. ವೆರಿ ನೈಸ್. ಟೇಸ್ಟ್ ಮಾಡಿ. ಹಂಗೆ ತಿನ್ನಿ, ಹಾಗೆ ಕೈಯಲ್ಲಿ ಹಾಗೆ ತಿನ್ನಿ. ಹೇಗಿದೆ? ವೆರಿ ಸ್ವೀಟ್. ನಿಮ್ಮ ಮಾತಿನ ತರ. ಸರಿ, ನೀವ್ಯಾಕೆ ಹೀಗೆ? ಹೇಗೆ? ಏನೋ ಒಂಥರ. ಐ ಗಾಟ್ ಇಟ್. ನೀವು ತುಂಬಾ ಶಾರ್ಪ್ ಆಗಿದ್ದೀರಾ. ನಾನೇ ಸ್ವಲ್ಪ ಏನ್ ಮಾಡೋದು? ಏನೋ ಮಾತಾಡ್ಬೇಕು ಅಂದ್ರಿ,
ಸುಮ್ನೆ ಇದ್ದೀರಾ? ಅದು 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 ಆಗ್ತಾ ಇಲ್ಲ. ಫಸ್ಟ್ ಟೈಮು ಫಸ್ಟ್ ಸೈಟ್. ಸಾರಿ, ಟೆನ್ಷನ್ ಟೆನ್ಷನ್. ಅದು ಈ ನಡುವೆ ನನಗೇನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೊತ್ತು ಅದಾಗ್ತಾ ಇಲ್ಲ, ಮಧ್ಯಾಹ್ನ ಅದು ಆಗ್ತಾ ಇಲ್ಲ, ರಾತ್ರಿ ಅದಾಗ್ತಾನೇ ಇಲ್ಲ. ನನಗೂ ಗೊತ್ತಾಗಲಿಲ್ಲ. ನಮ್ಮ ಹುಡುಗರನ್ನ ಕೇಳಿದೆ, ಅವ್ರು ಹೇಳಿದ್ರು ನಿನಗೆ ಅದಾಗಿದೆ ಅಂತ. ಮೊದಲು ನಾನು ನಂಬಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ನನಗೆ ಅದಾಗಿದೆ ಅಂತ. ನಿಮಗೂ ಅದಾಗಿದೆಯಲ್ಲ? ನಿಮಗೂ ನಂತರ ಸೇಮ್ ಟು ಸೇಮ್. ಅದು ಅದು ಐ ಲವ್ ಯು, ಐ ಲವ್ ಯು, ಐ ಲವ್. ಐ ಗಾಟ್ ಇಟ್, ಐ ಗಾಟ್ ಇಟ್. ನಂತರ ಸ್ಮಾರ್ಟ್ ಗೈ ಸಡನ್ ಆಗಿ ಲವ್ ಯು ಹೇಳ್ಬಿಟ್ಟಾಗ ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್ಸ್. ಡೋಂಟ್ ವರಿ, ಈ ಥರ ಯಂಗ್ ಲವರ್ಸ್ಗೆ ದಿಸ್ ಆಲ್ ಕಾಮನ್. ಡೋಂಟ್ ವರಿ. ಒರ್ಸ್ಬೇಕು ಅಂತ ಆಸೆ, ಮುಟ್ಟಕ್ಕೆ ನಾಚಿಕೆ. ಐ ಗಾಟ್ ಇಟ್, ಐ ಗಾಟ್ ಸ್ಮೆಲ್ ಬರ್ತಾ ಇದೆ. ಇಟ್ಸ್ ಓಕೆ. ಲವ್ ಅಲ್ಲಿ ಇದೆಲ್ಲ ಕಾಮನ್ ಹೆಲ್ತ್ ಗೇಮ್. ಏಯ್, ನಿನ್ನ ಲವ್ ಮಾಡಕ್ಕೆ ಆಗಲ್ಲ ಕಣೋ. ವಾಟ್ ಆರ್ ಯು ಟಾಕಿಂಗ್? ಯಾ, ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿಲ್ ನೋಡಿದ್ಯಾ? ಇನ್ಸಲ್ಟ್ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಡೌಟೇ ಇಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಇರೋ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದಾನ ತೋರಿಸ್ಬಿಡೆ. 24 ಕ್ಯಾರೆಟ್ ಗೋಲ್ಡ್ ಗೋಪಾಲ ಕಣೆ ನಾನು. ಏನ್ ಅನ್ಕೊಂಡಿದ್ಯಾ ನನ್ನ? ಏಯ್, ರಾಜರಾಜೇಶ್ವರಿ ಗೋಲ್ಡ್ ಹೌಸ್ ಇದ್ದಾಗಿದ್ಯಾ. ನಿನ್ನ ಲವ್ ಮಾಡಕ್ ಆಗಲ್ಲ. ಫೈನಲ್ ಫೈನಲ್. ಆರ್ ಯು ಸೀರಿಯಸ್? ಸೀರಿಯಸ್. ಪಕ್ಕಾ? ಪಕ್ಕಾ. ವೇಟರ್, ನನ್ಗೇನು ಬೇಡ. ಹಲೋ, ನಿನಗಲ್ಲ, ನನಗೆ ಬೇಕು. 2 ಸೆಪರೇಟ್ ಬಿಲ್ ತಗೊಂಬಾರೋ. ನಂದು ಬೇರೆ, ಅವಳದು ಬೇರೆ. ಐಸ್ ವಾಟರ್ ಫ್ರೀ ಸರ್. ಐಸ್ ವಾಟರ್, ಥ್ಯಾಂಕ್ ಯು. ಕಟ್ಟು, ಎಲ್ಲ ಬಿಲ್ ನೀನೇ ಕಟ್ಟು. ಎಲ್ಲ ನಿಮ್ಮ ಅಪ್ಪನ ದುಡ್ಡಲ್ಲಿ ಕಟ್ಟು. ಸೂಪರ್ ಕಣ್ರಿ ಅವನು, ಕಿಲಾಡಿ ನನ್ ಮಗ. ಹುಡುಗಿರ್ ಮಾತ್ರ ಹುಡುಗರಿಗೆ ಟೋಪಿ ಹಾಕೋದು ಅನ್ಕೊಂಡಿದ್ದೆ, ಆದ್ರೆ ಇವನ್ ಬಿಡ್ರಿ ಜಗತ್ ಕಿಲಾಡಿ. ಆಕ್ಚುಲಿ ಅವ್ನ್ ಕಿಲಾಡಿ ಅಲ್ಲ, ನಾನ್ ಕಿಲಾಡಿ. ಹೌದಾ? ಹೇಗೆ? ಹೇಗೆ ಅಂದ್ರೆ, ಇಲ್ಲೇ ಇದ್ಕೊಂಡು ಪಾತ್ರ ತೊಳಿ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಏನು? ವಾಟ್? ನನ್ ಪರ್ಸ್ನ ಮರ್ತು ಬಂದಿದ್ದೀನಿ. ಯಾರಾದ್ರೂ ಬಿಲ್ ಪೇ ಮಾಡ್ತೀರಾ ಪ್ಲೀಸ್? ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ಲಿ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಗಿವ್ನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ, 3 ಸಲ ಎಣ್ಣೆ ತಿಕ್ಕಿ ತಿಕ್ಕಿ ನೋಡ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನು ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು, ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್.
ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ ಅವನೇ ನಿನಗೆ ಎಷ್ಟು ಸರಿ ಹೇಳಿದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ನಡಿ. ಡಾಕ್ಟ್ರೆ ಅವರು ನನ್ನ ಗಂಡ ಅಲ್ಲಮ್ಮ, ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ. ಆ ಅಯೋಗ್ಯ ಮಲ್ಕೋ ಅಂತಷ್ಟ ಮಲಗ್ಬಿಡದ. ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ಧಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲ ಬಿಚ್ಚಿಸ್ಬಿಡ್ತೀನಿ. ರವಕ್ಕಂತ ಇಕ್ಬೇಕು. ನನ್ ಮಗ ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾನೆ. ಈ ನನ್ ಮಗನ್ಗೆಲ್ಲ ಓಸಿ ಎಲ್ಲ ಆಗ್ಬೇಕು. ನಮ್ಮೆಣ್ಣೆ ಕುಡ್ದು ನಮ್ಮೇಲೆ ಮನೆಗೆ ಹೋಗಿ ಫಿಟ್ಟಿಂಗ್ ಇಡ್ತಾನ. ಬರ್ಲಿ ಬರ್ಲಿ, ಇವತ್ತು ಅವನ ನಾವ್ ನೋಡೇ ಬಿಡೋಣ. ಏನ್ರಪ್ಪ ನನ್ನನ್ ಬಿಟ್ಬಿಟ್ಟು ಇಷ್ಟು ಬೇಗ ಶುರು ಮಾಡ್ಕೊಂಡಿದ್ದೀರಾ? ನಮ್ ಬ್ರಾಂಡ್ ತಂದಿದ್ದೀರ ತಾನೆ? ನಿನ್ ಬ್ರ್ಯಾಂಡ್ ತರದ ಯಾವ ತೋರ್ತೀವಿ ಮಾಮ? ವೆರಿ ಗುಡ್. ಅಲ್ಲ ನೀನು ಲೆಬಕ್ ಚೆಕ್ ಕೊಡಪ್ಪ, ಬೇಗ ಕೊಡಪ್ಪ. ತಗೋ ತಗೋ ತಗೋ. ಅಲ್ಲ, ನೀನ್ ನಾನ್ ಡ್ರಾಮಾ ಅಲ್ಲಿ ಆಕ್ಟ್ ಮಾಡಿದೀನಿ, ಫಿಲಮ್ ಅಲ್ಲಿ ಹೀರೋ ಆಗಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ಅದೆಲ್ಲ ಓಳ ನಿಜಾನ? ಓಳ ಯಾಕಪ್ಪ? ನಮಗೆ ಡ್ರಾಮಾ ಆಕ್ಟಿಂಗ್ ಅಂದ್ರೆ ಪಂಚ ಪ್ರಾಣ. ನಮ್ಮ ಊರಲ್ಲಿ ಆಕ್ಟಿಂಗ್ ಮಾಡೋದು ಅಂದ್ರೆ ನಾನೇ ವರ್ಲ್ಡ್ ಫೇಮಸ್. ರಾವಣ, ದುರ್ಯೋಧನ ಅಂತ ದೊಡ್ಡ ದೊಡ್ಡ ವಿಲನ್ ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡಿ ಅರ್ದು ಕುಡ್ಕೊಂಡ್ಬಿಟ್ಟಿದ್ದೀನಿ. ಸ್ಕೂಲಲ್ಲಿ ಏಕಾಭಿನಯ ಪಾತ್ರಗಳನ್ನೆಲ್ಲ ಮಾಡಿ ದೊಡ್ಡ ದೊಡ್ಡ ಕಪ್ನೆಲ್ಲ ಕೆರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಚಿಕ್ಕ ವಯಸ್ಸಲ್ಲಿ. ಯಾರ್ ನೀನಾ? ಇನ್ನೇನ್ ನೀನಾ? ಯಾಕಪ್ಪ ಡೌಟಾ? ಡೌಟ್ ಎದೋಳ ಮೇಲೆ. ಏಕೆ? ಎದೋಳ ಮೇಲೆ ಎದೋಳಪ್ಪ ಅಂದ್ರೆ ನೀನು ನಾಗರಾವ್ ಸಿನಿಮಾ ನೋಡಿದ್ಯಾ? ನಾನೇ ರಾಮಚಾರಿ, ನೀನ್ ಅಲ್ಮೇಲೆ ಗಂಡ. ನೋ 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 ನೋ, ನಾನ್ ರಾಮಾಚಾರಿ, ನೀನ್ ಅಲ್ಮೇಲೆ ಗಂಡ. ಓಕೆ 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 ಓಕೆ. ನಾನೇ ಅಲ್ಮೇಲೆ ಗಂಡ, ನೀನೇ ರಾಮಚಾರಿ. ಈಗ ನೀನ್ ಅಲ್ಮೇಲೆ ಹುಡ್ಕೊಂಡ್ ಬರ್ಬೇಕಾದ್ರೆ ನಾನ್ ಸಿಗ್ತೀನಿ. ಹಲೋ ರಾಮಚಾರಿ. ಹಾಯ್. ಹಲೋ. ಅಲ್ಮೇಲು ಸಿಕ್ಕಿದ್ಲಾ? ಸಿಕ್ಕಿದ್ಲು. ಹೇಗಿದ್ದಾಳೆ? ತುಂಬಾ ಚೆನ್ನಾಗಿದ್ದಾಳೆ. ಅಷ್ಟೊಂದ್ ಚೆನ್ನಾಗಿದೆ. ಸೂಪರ್ ಸೂಪರ್ ಮುದ್ದು ಮುದ್ದಾಗಿದ್ದಾಳೆ. ವಿಷ್ಣುವರ್ಧನ್ ಅವ್ರ ಆಕ್ಟಿಂಗ್, ಪುಟ್ಟನ್ ಅವ್ರ ಡೈರೆಕ್ಷನ್ ಎಕ್ಸ್ಟ್ರಾ ಆರ್ಡಿನರಿ. ಯಾಕಪ್ಪ? ನಾನ್ ಆ ಅಲ್ಮೇಲು ಬಗ್ಗೆ ಕೇಳಿಲ್ಲ. ಇನ್ಯಾರು? ನನ್ ಲವರ್ ಅಲ್ಮೇಲು. ಅವಳು ಯಾರು? ಅವಳು ಯಾರು? ಅವಳು ಯಾರಂತ ಗೊತ್ತಿಲ್ಲ. ಕುತ್ತಿಗೆ ತಾಳಿ ಕಟ್ಟಿ ಫಸ್ಟ್ ನೈಟ್ ದಿನ ಹಾಲ್ ಬದಲು ಆಲ್ಕೋಹಾಲ್ ಕುಡ್ಸಿದ್ದ. ನಾನಾ? ಇದೇ ನಾನಾ? ಲೇ, ನನ್ ಅಲ್ಮೇಲು ನಾವ್ ಮದ್ವೆ ಆಗಿದ್ದಲ್ಲ, ದಿನಕ್ಕೆ ಒಬ್ಬೊಬ್ರಾಗ್ ಮನೆ ಕರ್ಕೊಂಡ್ಬಂದು ಅವಳ ಜೀವನನೇ ಹಾಳ್ ಮಾಡ್ಬಿಟ್ಟೆ. ಅದು ನಾನಲ್ಲ ನಾನಲ್ಲ ನಾನಲ್ಲ, ಅವನು ಅವನು ಸಿನಿಮಾ. ನಾನ್ ಪ್ರೀತಿ ಮಾಡಿದ ಅಲ್ಮೇಲುನ ಮಂಚದ ಮೇಲಿರೋ ಮಲ್ಗೆ ತರ ಹೊಸ್ಕಾಕಿ ಅವಳನ್ ಕರ್ಕೊಂಡೋಗಿ ರೆಡ್ ಲೈಟ್ ಸೇಲ್ ಮಾಡ್ಬಿಟ್ಟೆ ಅಲ್ಲೋ. ನಿನ್ನ ನಾನ್ ಇವತ್ ಬಿಡಲ್ಲ ಕೊಡೋಲ್ಲ. ನಿಮಿಷ ಫುಲ್ಲು ಟೈಟ್ ಆಗ್ಬಿಟ್ಟಿದ್ಯಾ ಕಂದ? ಬೆಳಿಗ್ಗೆ ಬಂದ್ ಮಾತಾಡ್ಲಾ? ನಿಜ ನಿಜ ಒಪ್ಕೋ. ಅಲ್ಮೇಲು ಗಂಡ ನೀನೆ. ತುಂಬಾ ಎಮೋಷನಲ್ ಆಗ್ಬೇಡ ಕಂದ. ನಾನು ಅವನಲ್ಲ. ನಾನವನಲ್ಲ ನಾನವನಲ್ಲ ನಾನವನಲ್ಲ. ಇನ್ಯಾರೋ ನೀನ್ ಉಪೇಂದ್ರನ ಮತ್ತೆ? ಲೇ, ಇವನು ಪಾತ್ರದಲ್ಲಿ ತಲ್ಲೀನಾಗ್ಬಿಟ್ಟವನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ರೋ. ಲೋ, ಎಣ್ಣೆ ಹೊಡಿಯೋ ಟೈಮಲ್ಲಿ ಯಾಕೋ ಈ ವೈಲೆನ್ಸ್ ಅಲ್ಲ? ವೈಲೆನ್ಸ್ ಬೇಡ ಅಂದ್ರೆ ಡ್ಯಾನ್ಸ್ ಆಡ್ಲಿ. ಯಾರು? ನಾನ? ಹೋಗಲು. ಯಾವ್ದಾರ ಒಂದು ಸಾಂಗ್ ಹಾಕ್ರೋ, ಇಲ್ಲಾಂದ್ರೆ ನನ್ನ ತಲೆ ಮೇಲೆ ಒಂದು ಡ್ರಮ್ಸ್ ಬಾರ್ಸೋತರ. ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಜಾರಿ ಹೊರ ಬಂದ, ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕದ್ದಾಡುವೆಯೋ ಮುದ್ದಾಡುವೆಯೋ. ಸ್ಟಾಪ್ ಸ್ಟಾಪ್. ಯಾಕಪ್ಪ? ಈ ತರ ಕೊಚ್ಚಾಡಲ್ಲ ಬೇಡಪ್ಪ. ಓಕೆ, ವಾಟ್ ಇಸ್ ನೆಕ್ಸ್ಟ್? ಚೇಂಜ್. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ಚಿತ್ರ ಚಿತ್ರ. ಮತ್ತೇನಾಯ್ತಪ್ಪ? ನಾನಿಲ್ಲಿ ಕಬಾಬ್ ತಿಂತ ಇದ್ರೆ ಏನೋ ಚಿತ್ರಾನ್ನ ಅಂತ ಆಡ್ತಾ ಇದ್ಯಾ? ಹೋಗು, ಅಲ್ಲೋಗ ಒಂದ್ ಪೆಗ್ ಹಾಕು. ಓಕೆ, ಅಷ್ಟಲ್ಲಿ ನಿನಗೆ ರವಿಚಂದ್ರನ್ ರೇಂಜ್ ಅಲ್ಲಿ ಒಂದ್ ಸೆಟ್ ಹಾಕ್ತೀನಿ. ಒಂದ್ ನಿಮಿಷ ಕೊಡು, ಆ ಕಡೆ ಕೂತ್ಕೊಂಡು ಹೀರ್ಕೊಳ್ತಾ ಇರ್ತೀನಿ. ಡೂ ಇಟ್ ಫಾಸ್ಟ್. ಥ್ಯಾಂಕ್ ಯು. ಅದ ಓಸಿ ಎಣ್ಣೆಗೆ ಏನೆಲ್ಲ ಮಾಡ್ಬೇಕಪ್ಪ? ಖರಾಬ್ ನನ್ ಮಕ್ಕಳು.
ಹಲೋ ವಾಟ್ ಇಸ್ ದಿಸ್ ಬ್ಯಾಡ್ ಪೀಪಲ್ ಆರ್ ಡೂಯಿಂಗ್? ಸ್ಪೆಷಲ್ ಎಫೆಕ್ಟ್. ಓ ರವಿಚಂದ್ರನ್ ರೇಂಜ್. ನೀವು ಇದ್ರ ಮೇಲೆ ಡ್ಯಾನ್ಸ್ ಆಡ್ಬೇಕು. ಗ್ಲಾಸ್ ಪೀಸ್ ಮೇಲೆ ಡ್ಯಾನ್ಸಾ? ಹೌದು. ಇಂಪಾಸಿಬಲ್. ನಥಿಂಗ್ ಇಸ್ ಇಂಪಾಸಿಬಲ್. ಐ ಕಾಂಟ್ ಮ್ಯಾನ್. ನೋ, ಯು ಮಸ್ಟ್ ಡ್ಯಾನ್ಸ್. ಐ ಕಾಂಟ್. ಅಲ್ಮೇಲು ರೆಡಿ 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 ನಾನ್ ರೆಡಿ. ಅಯ್ಯೋ ದೇವ್ರೆ. चाहे कोई मुझे जंगली कहे, कहने दो जी कहता रहे, हम प्यार के तूफानों में घिरे हैं, हम क्या करें. ನಮ್ಮ ಮೇಲೆ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಡ್ತೀಯಾ? ನಮ್ಮ ದೇವರಾಣೆಗೂ ಇನ್ಮೇಲೆ ಆ ಕೆಲಸ ಮಾಡಲ್ಲ. ನಮ್ಮ ಹತ್ರನೇ ಓಸಿ ಕುಡ್ದು ನಮ್ಮ ಮೇಲೆ ಚಾಡಿ ಹೇಳ್ತೀಯಾ? ಸತ್ರು ಇನ್ಮೇಲೆ ಆ ಕೆಲಸ ಮಾಡಲ್ಲ. ಬಿಟ್ಬಿಟ್ರ ನಾಳೆ ಅಷ್ಟೊದಕ್ಕೆ ಸೈಲೆಂಟ್ ಆಗಿ ಓಡೋಗ್ಬಿಡ್ತೀಯ ತಾನೆ? ಒಂದೇ ಒಂದು ಸೆಕೆಂಡ್ ನೀವು ಬಿಟ್ರೆ ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ. ಎಷ್ಟೇ ಕಲ್ಕತ್ತಾ ವಾಲಿ ಅಲ್ಲ, ನೀನೇ ಎಲ್ಲ. ಯೇಸು ನೀನೇ ನನ್ನ ಬಾಸು. ಎಲ್ರಿಗೂ ನಮ್ದು ದೊಡ್ಡದು ಒಂದು ನಮಸ್ಕಾರ. ನಾವೀಗ ಡಿಫ್ರೆಂಟ್ ಮ್ಯಾಜಿಕ್ ತೋರಿಸ್ತೀವಿ, ಡಿಫ್ರೆಂಟ್ ಜಾದುಗೆ ತೋರಿಸ್ತೀವಿ. ಎಲ್ರು ಒಂದ್ಸಲಿ ಜೋರಾಗಿ ಕೈಗೆ ತಡ್ಬೇಡಿ, ಯಾರು ಕೈಗೆ ಒಳಗೆ ಹಾಕ್ಬೇಡಿ, ಜೋಬಿಗೆ ಒಳಗೆ ಹಾಕ್ಬೇಡಿ. ಶಿಷ್ಯ ಬಾ ಶಿಷ್ಯ. ಎಲ್ಲಾರು ನೋಡಿ, ಇವ್ರದ್ದು ನಮ್ದು ಶಿಷ್ಯ, ಜೊತೆಗೆ ಕಾಳಿದು ಶಿಷ್ಯ, ಈಗ ಶಿಷ್ಯ ಕೂತ್ಕೋ ಶಿಷ್ಯ. ಈಗ ನಮ್ದು ಶಿಷ್ಯ ಕಂಬಳಿದು ಒಳಗೆ ಹೋಗ್ಬಿಡ್ತಾರೆ. ಈಗ ಶಿಷ್ಯ ಕಂಬಳಿಗೆ ಒಳಗೆ ಹೋಗ್ಬಿಟ್ರೆ ಅವ್ರಿಗೆ ಏನೂ ಕಾಣುದಿಲ್ಲ ಸ್ವಾಮಿ. ಆದ್ರೂ ನೋಡಿದ್ದನ್ನ ನೋಡ್ದಂಗೆ ಇದ್ದಿದ್ನ ಇದ್ದಂಗೆ ಹೇಳ್ತಾರೆ. ಇದು ಯಾರ್ದು ಮಹಿಮೆ? ಅಂಜನಾದು ಮಹಿಮೆ. ಎಲ್ರು ಒಂದ್ಸಲಿ ಜೋರಾಗಿ ಕೈ ತಟ್ಬಿಡಿ. ಅಕ್ಕ ಕೈ ತಟ್ಟಕ್ಕ. ಶಿಷ್ಯ ನಮ್ದು ಜಾದಿಗೆ ನೋಡಕ್ಕೆ ಅಣ್ಣ ತಮ್ದಿರು, ಅಕ್ಕ ತಂಗಿದಿರು, ಕೆಲ್ಸ ಇರೋರು, ಕೆಲ್ಸ ಇಲ್ದಿರೋರು, ಕ್ಯಾ ಬಲ್ತಾ ಇರುತ್ತು, ಒಳ್ಳೊಳ್ಳೆ ಹುಡುಗಿರು, ಎಲ್ರು ಬಂದಿದ್ದಾರೆ. ಅವ್ರದ್ದು ಮನ್ಸಿಗೆ ಖುಷಿಗೆ ಆಗ್ಬೇಕು ಅಂದ್ರೆ ನಾವು ಏನು ಮಾಡ್ಬೇಕು? ನಿಜ ಹೇಳ್ಬೇಕು. ಎಲ್ಲಾರು ಒಂದ್ಸಲಿ ಜೋರಾಗಿ ಕೈಗೆ ತಟ್ಟೆ. ಅಲ್ಲಾ ಕಿ ನಾಮ್ ಪೆ, ಖುದಾ ಕಿ ನಾಮ್ ಪೆ ನಮ್ದು ಈಗ ಜಾದುಗೆ ಶುರು ಮಾಡ್ಬಿಡ್ತಾರೆ. ಶಿಷ್ಯ ಯಜಮಾನ್ರು ಯಾವ್ದು ಕಲರ್ ಶರ್ಟ್ ಗೆ ಹಾಕಿದ್ದಾರೆ, ಬಿಳಿದಕ್ಕೆ ವೈಟ್ ಶರ್ಟ್ ಹಾಕಿದ್ದಾರೆ. ರಾತ್ರಿ ಹೊತ್ತು ಒಳಗೆ ಹೆಣ್ಗೆ ಬಿಟ್ಕೊಂತಾರೆ, ಬಿಳಿದು ಅರಕ್ಕೆ ಬಿಟ್ಕೊತಾರೆ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಇದೆಲ್ಲ ಅಂಜನಾದು ಮಹಿಮೆ. ಎಲ್ರು ಜೋರಾಗಿ ಕೈಗೆ ತಟ್ಟೆ. ಯಾರು ಕೈ ಕಟ್ಬೇಡಿ. ಯಾರಿಗೆ ಏನೇ ಡೌಟ್ ಇದ್ರು ಸೀದಾ ಕೇಳ್ಬಿಡಿ ಸ್ವಾಮಿ. ನಮ್ದು ಕಾಳಿಯಮ್ಮ ಪಟ ಪಟ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಸ್ವಾಮಿ ಇವ್ನ್ ನನ್ ಫ್ರೆಂಡ್, ಇವ್ನ್ ಹೆಸರು ಹೇಳ್ತೀರಾ? ಅಷ್ಟೇನಾ ಶಿಷ್ಯ? ಇವ್ರದ್ದು ಫ್ರೆಂಡ್ ಪಕ್ಕದಲ್ಲಿ ನಿಂತ್ಕೊಂಡ್ ಬಿಟ್ಟಿದ್ದಾನೆ. ಅವನ ಹೆಸರು ಜಾತಕ ಹೇಳ್ಬಿಡ್ತೀಯಾ? ಹೆಸರು ಜಾತಗೌಡ. ಕಣ್ಣಿಗೆ ಕಣಕ ಹಾಕಿದ್ದಾರೆ, ಕಾಲಿಗೆ ಹಳಸು ಹಾಕಿದ್ದಾರೆ, ಶರ್ಟ್ ಜಾಬಲ್ಲಿ 200 ರೂಪಾಯಿ ಇಟ್ಟಿದ್ದಾರೆ. ಏನ್ರಿ ನಿಮ್ದೆಲ್ಲ ಒಂದೇ ಗ್ಯಾಂಗ? ಜನಗಳಿಗೆ ಸುಳ್ಳು ಹೇಳಿ ನಮ್ಸೆ ಮೋಸ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀರಿ. ನಿಮ್ದು ಸ್ವಲ್ಪ ಟೆನ್ಷನ್ಗೆ ಕಮ್ಮಿ ಮಾಡ್ಕೊಳ್ಳಿ ಸ್ವಾಮಿ. ಇವಾಗ ಏನು ನಿಮ್ಗೆ ನಂಬಿಕೆ ಇಲ್ಲಲ್ಲ? ಹೌದು. ಶಿಷ್ಯ ಇಲ್ಲಿ ಒಬ್ರು ಯಜಮಾನ್ರು ನಮ್ದು ಅಂಜನಾದು ಮೇಲೆ ತಾಯ್ತಾದು ಮೇಲೆ ನಂಬಿಕೆ ಇಟ್ಟಿಲ್ಲ. ನಮ್ದು ಕಾಳಿ ಮಾತಾ ಅಂಜನ ಶಕ್ತಿ ತೋರಿಸಿ ಮಹಾರಾಜ್. ಜೈ ಕಾಳಿ ಕಾಂಬ ತೋರ್ಸೇ ಬಿಡೋಣ ಸ್ವಾಮಿ. ಸ್ವಲ್ಪ ಬನ್ನಿ ಸ್ವಾಮಿ, ನೀವು ಇಲ್ಲಿ ಮಲ್ಕೊಳ್ಳಿ ಸ್ವಾಮಿ. ಈಗ ನಮ್ದು ಜಾದಿಗೆ ಕರೆಕ್ಟ್ಗೆ ಇದ್ಯಾ ಇಲ್ವಾ ಅನ್ನೋದನ್ನ ನಿಮ್ದು ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲ ಜೋರ ಕೈ ಕಟ್ಟಿ. ಯಾರು ಕೈ ಕಟ್ಬೇಡಿ. ತಗೊಳ್ಳಿ ಸ್ವಾಮಿ, ಕ್ಲೀನ್ ಆಗಿ ಮುಚ್ಕೊಳ್ಳಿ, ಮಡ್ಕೊಳ್ಳಿ, ಉಸಿರು ಕಟ್ಕೊಳ್ಳಿ. ಈಗ ನಮ್ ಜಾದುಗೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಎಲ್ಲಾರು ನೋಡಿ, ಇವ್ರಿಗೆ ನಂಬಿಕೆ ಬರೋ ತರ ನಮ್ಮ ಚಾಮುಂಡಿ ಮಾಡ್ತಾಳೆ. ನಮ್ಮ ಅಂಜನಾದ ಶಕ್ತಿ ಏನು ಅಂತ ತೋರಿಸ್ತಾಳೆ. ಓಂ ರಾಮ್ ರೀಂ ಜೈ ಕಾಳಿ ಕಾಂಬ ವಿಥೈ ಜೈ ಚಾಮುಂಡೇಶ್ವರಿ. ನೋಡಿ ಸ್ವಾಮಿ, ಎಲ್ಲಾರು ನೋಡಿ, ನಮ್ದು ಚಾಮುಂಡೇಶ್ವರಿ ಅವ್ರದ್ದು ಶಕ್ತಿಗೆ ಏನು ಅಂತ ತೋರಿಸ್ಬಿಟ್ಲು. ಈಗ ಯಜಮಾನ್ರು ಏನ್ಗೆ ಹೇಳ್ತಾರೆ? ಅಯ್ಯೋ ನಮ್ದೇನ್ ಸ್ವಾಮಿ, ನನ್ನ ಮೊದಲ ತರ ಮಾಡ್ಬೇಡಿ. ಅಯ್ಯೋ ನೋಡಿ ಸ್ವಾಮಿ, ಯಜಮಾನ್ರಿಗೆ ಈಗ ನಮ್ದು ಮೇಲೆ ನಂಬಿಕೆಗೆ ಬಂದ್ಬಿಡ್ತು. ಕೆಟ್ಟ ಮೇಲೆ ಜನಗೆ ಬುದ್ಧಿ ಬರ್ತಾನೆ, ಏನು ಮಾಡಕ್ಕಾಗಲ್ಲ. ಶಿಷ್ಯ ಯಜಮಾನ್ರು ಮೊದ್ಲಿನ ತರ ಆಗ್ಬೇಕು, ನಮ್ದು ಅಂಜನಾ ಶಕ್ತಿ ವಾಪಸ್ ತರಬೇಕು. ಓಂ ರಾಮ್ ರೀಂ. ಈಗ ಕಂಬಳಿ ತೆಗೆದು ನೋಡಿ ಮಹಾರಾಜ್. ನೋಡಿ ಸ್ವಾಮಿ, ಎಲ್ಲರೂ ಒಂದಲ್ಲಿ ಜೋರಾಗಿ ಕೈಗೆ ತಟ್ಬಿಡಿ. ತುಂಬಾ ಥ್ಯಾಂಕ್ಸ್ ಸ್ವಾಮಿ. ಬೇಗ ಹೊರಗ್ಬಿಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ, ಯಾರಿಗಾದ್ರೂ ಶಾಸ್ತ್ರಕ್ಕೆ ಕೇಳಬೇಕು ಅಂತಿದ್ರೆ ಬೇಗ ಕೇಳಿ ಸ್ವಾಮಿ. ನಮ್ದು ಅಂಜನಾ ಶಕ್ತಿಯಿಂದ ಹೇಳ್ಬಿಡ್ತೈತಿ ಸ್ವಾಮಿ. ನಂದೊಂದು ಪ್ರಶ್ನೆ ಇದೆ ಸ್ವಾಮಿ. 10 ರೂಪಾಯಿ ಕೊಡಿ. ನಾನ್ ನಮ್ ಪಕ್ಕದ ಮನೆ ಹುಡುಗಿನ ಇಷ್ಟಪಡ್ತಾ ಇದೀನಿ, ಅವಳು ನಂಗೆ ಸಿಗ್ತಾಳ? ಬಾಯ್ಲಿ, ಇವ್ರದ್ದು ಒಂದು ಹುಡುಗಿಗೆ ಲವ್ಗೆ ಮಾಡ್ತಾ ಇದ್ದಾರೆ. ಇವ್ರದ್ದು ಲವ್ಗೆ ಮಧ್ಯೆ ಯಾವ್ದಾದ್ರು ಕಬಾಬ್ ಮೇ ಹಡ್ಡಿ ಇದೆಯಾ? ದುಶ್ಮನ್ ಬಗಲ್ ಮೇ ಹೈ. ಕೌನ್ ಹೈ? ಅಲ್ಲ ಅಲ್ಲ, ಇವ್ರದ್ದು ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ಅವರು ಅವಳನ್ನ ಲವ್ ಮಾಡ್ತಾ ಇದ್ದಾರೆ. ಅದೇ ಸ್ವಾಮಿ, ಅವಳು ನನ್ನ ಇಷ್ಟಪಡ್ತಾಳ ಇಲ್ಲ ಅವ್ನ ಇಷ್ಟಪಡ್ತಾಳ? ಬಾಯ್ಲಿ ಬಂದೆ. ಇವ್ರ ಕೇಸು 50-50. ಅಂದ್ರೆ ಅವಳು ಯಾರನ್ನ ಲವ್ ಮಾಡ್ಬೇಕು ಅಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಹಂಗಾದ್ರೆ ನಂಗೆ ಚಾನ್ಸ್ ಇದೆಯಾ? ನಮ್ದು ಅಂಜನಾಗೆ ಶಕ್ತಿ ಹೇಳೋದು ಯಾವತ್ತೂ ಸುಳ್ಳಾಗೋದಿಲ್ಲ ಸ್ವಾಮಿ. ಆದ್ರೆ ನಿಮ್ಗೂ ಚಾನ್ಸ್ ಇದ್ದಾನೆ. 50-50 ಪ್ರಯತ್ನ ಮಾಡ್ತಾನೆ ಇರಿ. ಬಂದೆ.
ನೋಡು, ಬೇವಿಂದು ಮರದ ಒಳಗೆ ಮಾವಿನಕಾಯಿ ಬಿಡೋದಿಲ್ಲ. ಬಿಡುದಿಲ್ಲ. ಆದ್ರೆ ನಮ್ದು ಅಂಜನಾಗಿ ಆ ಶಕ್ತಿ ಐತೆ. ಐತೆ. ನಾಯಿದು ಹೊಟ್ಟೆ ಒಳಗೆ ಬೆಕ್ಕಿನ ಮರಿ ಹುಟ್ಟೋದಿಲ್ಲ. ಹುಟ್ಟೋದಿಲ್ಲ. ಆದ್ರೆ ನಮ್ಮ ಅಂಜನಾಗಿ ಆ ಶಕ್ತಿ ಐತೆ. ಐತೆ. ಏನು ಎಲ್ಲ ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇದಾರೆ? ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ. ಅದ್ ಹಂಗಲ್ಲ. ಹೆಂಗೆ? ನಮ್ದು ಶಕ್ತಿ ಮೇಲೆ ಅವ್ರಿಗೆ ಯಾರಿಗೂ ನಂಬಿಕೆ ಇಲ್ಲ. ಇಲ್ಲ. ಅವ್ರಿಗೆ ಆ ಶಕ್ತಿ ಏನಂತ ತೋರಿಸ್ಬೇಕು. ತೋರಿಸ್ಬೇಕು. ಬಂದೆ ಎಲ್ಲಾರು ಒಂದ್ಸಲ ಜೋರಾಗಿ ಕೈ ತಟ್ಟಿ. ಅಲ್ಲಾ ಕಿನಾಂಪೆ ಖುದಾ ಕಿನಾಂಪೆ. ನಮ್ದು ಈಗ ಜಾದು ಸ್ಟಾರ್ಟ್ ಮಾಡ್ತಾರೆ ಸ್ವಾಮಿ. ನೋಡಿ ಸ್ವಾಮಿ, ನಮ್ದು ಈ ಬಾಕ್ಸ್ ಒಳಗೆ ಒಂದು ಬೆಕ್ಕಿನ ಮರಿ ಹಾಕಿದ್ದಾರೆ. ಅಜ ರಾಜ ಅಜ ಅಜ ಬಾ ರಾಜ. ನೋಡಿ ಸ್ವಾಮಿ, ಈಗ ಬೆಕ್ಕಿನ ಮರಿ ಮೇಲೆ ನಮ್ದು ಜಾದು ತೋರಿಸ್ಬಿಡ್ತಾರೆ. ಓಂ ಕಾಳಿ ಮಹಾಕಾಳಿ ಜೈ ಕಾಳಿ ಓಂ ಬಾಯ್ಲಿ ಬಂದೆ. ಎಲ್ಲಾರು ನೋಡಿ ಸ್ವಾಮಿ, ನಮ್ಮ ಅಂಜನಾದ ಶಕ್ತಿ ಏನು ಅಂತ. ಓಂ ಕಾಳಿ ಮಹಾಕಾಳಿ ಭೀಮ್ ಕಾಳಿ ಕಾಳಿ ಕಲ್ಕತ್ತಾ ವಾಲಿ. ನೋಡಿ ಸ್ವಾಮಿ, ಬೆಕ್ಕಿಂದು ಕತೆ ಏನಾಗ್ಬಿಡ್ತು, ಬೆಕ್ಕು ಕುತ್ತಾಗೆ ಆಗ್ಬಿಡ್ತು. ಇದು ಜಾದು ಸ್ವಾಮಿ. ಈಗ ನಮ್ದು ಜನಾಗೆ ನಮ್ದು ಶಕ್ತಿ ಏನು ಅಂತ ಗೊತ್ತಾಗೈತೆ. ಬಂದೆ. ಈಗ ಯಾರ್ದು ಏನ್ ಬೇಕಾದ್ರೆ ಡೌಟ್ಗೆ ಇದೆ ಕೇಳ್ಬೋದು. ಮಂತ್ರ ತಂತ್ರ ಕುಂತ್ರ ಕಂತ್ರ ಏನ್ ಬೇಕಾದ್ರೆ ಕೇಳಿ ಸ್ವಾಮಿ. ಹಳೆ ಗಿರಾಕಿ. ಆದ್ರೆ ಹೊಸ ಶರ್ಟು. ಏನ್ ಸ್ವಾಮಿ? ಲಾಸ್ಟ್ ಟೈಮು ನಾನು ಲವ್ ಬಗ್ಗೆ ಕೇಳಿದ್ದೆ. ಈಗೇನಾದ್ರು ಒಂಚೂರು ಇಂಪ್ರೂವ್ಮೆಂಟ್ ಆಗಿದೆ? ಬಾಯ್ಲಿ ಬಂದೆ. ಇವ್ರದ್ದು ಲವ್ಗೆ ಇಂಪ್ರೂವ್ ಆಗಿದಾರ? ಇವ್ರದ್ದು ಪ್ರೇಮ್ದು ಲವ್ ಇಂಪ್ರೂವ್ ಆಗಿದ್ದಾರೆ, ಇವ್ರದ್ದು ಬಕ್ರ ಆಗಿದ್ದಾರೆ. ಓಹೋ, ನಿಮ್ದು ಬಕ್ರ ಆಗಿದೆ ಸ್ವಾಮಿ. ಹೆಂಗೆ? ಬಾಯ್ಲಿ ಬಂದೆ. ಇವ್ರು ಬಕ್ರಾಗೆ ಹೆಂಗೆ ಆಗಿದ್ದಾರೆ? ಇವ್ರದ್ದು ಫ್ರೆಂಡ್ ಇವ್ರ ಹತ್ರ ಕಾಸು ತಗೊಂಡು ಹೋಗಿ ಹುಡುಗಿಗೆ ಖರ್ಚು ಮಾಡಿದ್ದಾರೆ. ನಿಮ್ದಕ್ಕೆ ಅರ್ಥ ಆಯ್ತು. ನಿಮ್ದು ಫ್ರೆಂಡ್ ನಿಮ್ಮ ಹತ್ರ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಹುಡುಗಿ ಜೊತೆ ಚಕ್ಕಂದ ಆಡ್ತಾ ಇದ್ದಾರೆ. ಅಲ್ಲ, ಅವನ ಹತ್ರ ದುಡ್ಡು ತಗೊಂಡ, ಆದ್ರೆ ಅವ್ನ ಫ್ರೆಂಡ್ ಹುಷಾರಿಲ್ಲ ಅಂತ ಹೇಳಿ ತಗೊಂಡ. ಅಲ್ಲೇ ನಿಮ್ದು ಬಕ್ರ ಆಗಿರೋದು. ನಿಮ್ದು ಫ್ರೆಂಡ್ ನಿಮ್ಮ ಹತ್ರ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಹುಡುಗಿ ಜೊತೆ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಸ್ವಾಮಿ, ಈ ತರ ಬಕ್ರಾಗಳು ನಮ್ಮ ದೇಶದಲ್ಲಿ ತುಂಬಾ ಇದ್ದಾರೆ.